27 ವರ್ಷದ ಯುವಕ ಮುಳುಗ್ತಾ ಇದ್ದ ಕಾರ್ ಮೇಲೆ ನಿಂತ್ಕೊಂಡು ಫೋನ್ ಟಾರ್ಚ್ ಆನ್ ಮಾಡಿರ್ತಾನೆ. ತಂದೆಗೂ ಕಾಲ್ ಮಾಡಿ ಹೆಲ್ಪ್ ಕೇಳ್ತಾನೆ. ಆದರೂ ಸಾವನ್ನಪ್ತಾನೆ. ಹೇಗೆ ಅದನ್ನ ಬನ್ನಿ ನೋಡೋಣ. ಇದು ನಾಯ್ಡಾದ ಯುವರಾಜ್ ಮೆಹ್ತಾ ಪ್ರಕರಣ. ತುಂಬಿದ ನಿರ್ಮಾಣ ಗುಂಡಿಗೆ ಅವರ ಕಾರ್ ಬಿದ್ದಿತ್ತು. ಅಲ್ಲಿ ನೋಡಿದ್ರೆ ಯಾವುದೇ ರೀತಿ ಬ್ಯಾರಿಕೇಡ್ ಇರಲಿಲ್ಲ, ಒಂದು ಎಚ್ಚರಿಕೆ ಬೋರ್ಡ್ ಇರಲಿಲ್ಲ. ಕಾರ್ ಮುಳುಗ್ತಾರೋ ಟೈಮಲ್ಲಿ ಅವ್ರ ಕಾರ್ ಮೇಲೆ ಹತ್ತು ಕೂತ್ಕೊಂಡು ಫೋನ್ ಟಾರ್ಚ್ ಆನ್ ಮಾಡಿ ಹೆಲ್ಪಿಗೆ ಕೇಳ್ತಾರೆ. ಈ ನಡುವೆ ಅವ್ರ ತಂದೆಗೂ ಕಾಲ್ ಮಾಡಿ ಗೂಗಲ್ ಮ್ಯಾಪ್ ಲೊಕೇಶನ್ ಕಳಿಸ್ತಾರೆ. ಹೆಲ್ಪ್ ಮಾಡಿ ನಂಗ್ಲಾಯಿಸ್ತಾರೆ. ಅವ್ರ ತಂದೆ ಬರೋಷ್ಟರಲ್ಲಿ ಯುವರಾಜ್ ಮೆಹ್ತಾ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಬದುಕಲು ಅವ್ರು ಎಲ್ಲ ರೀತಿ ಪ್ರಯತ್ನವೂ ಮಾಡಿದ್ರು. ಆದರೆ ಸಹಾಯ ತುಂಬ ತಡವಾಗಿ ಬಂದಿದ್ದರಿಂದ ಅವರು ಪ್ರಾಣ ಕಳ್ಕೊಬೇಕಾಗತ್ತೆ. ಇದರ ಪರಿಣಾಮ ಜನರ ಆಕ್ರೋಶ ಅಂತೂ ಸಿಕ್ಕಾಪಟ್ಟೆ ಇತ್ತು. SIT ತನಿಖೆ ಆಗಲೇಬೇಕು ಅಂತ ಕೇಳ್ಕೊಂಡ್ರು. SIT ತನಿಖೆನೂ ಸ್ಟಾರ್ಟ್ ಮಾಡಿದ್ರು. ಈಗ FIR ಫೈಲ್ ಮಾಡಿದ್ದಾರೆ. ಕಾರಣವಾದಂಥ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ನಿರ್ಲಕ್ಷ್ಯ ಕೊಲ್ಲುತ್ತದೆ, ಜಾಗೃತಿ ಉಳಿಸುತ್ತದೆ ಎಂಬುದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಸಂಗತಿ.